ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳ್ರಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಮಗೊಂದು ಬುಲೋರೋ ಮ್ಯಾಕ್ಸಿ ಟ್ರಕ್ಕು ಪಿಕಪ್ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್. ಏನೈತಿ ರೀ ಮಾಡಲು? 2021 ಮಾಡಲ್ ಸರ್. 21 ಮಾಡಲು. ಹ್ಞೂ ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಓನರ್ ನಾವೇ ಓನರ್ ಸರ್. ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ. ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹಾಂ. ರನ್ನಿಂಗ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ರನ್ನಿಂಗ್ 94,600 ಚಿಲ್ಲರೆ ಐತೆ ಸರ್. 94,600 ಚಿಲ್ಲರೆ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹ್ಞೂ ಸರ್. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಎಲ್ಲ ಸ್ಟೆಪ್ನಿ ಗಿಪ್ನಿ ಎಲ್ಲ ಇದಾವೆ ರೀ. ಮುಂದಿನ ಟೈರ್ ಇರ್ತದೆ ಸ್ವಲ್ಪ ಅರ್ಧ ಸೌದವ್ ರೀ. ಹಿಂದಿನ ಸ್ಟೀಲ್ ಟೈರ್ ಅದ ಸರ್. ಹೌದ್ರಾ? ಹ್ಞೂ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ರಿ? ಕಂಡೀಷನ್ ಐತೆ ಸರ್, ಯಾವುದಕ್ಕೊಂದೂ ಇಲ್ಲ, ಎಲ್ಲ ಕರೆಕ್ಟ್ ಕಂಡೀಷನ್ ಐತೆ ಸರ್. ಅಗದಿ ಕ್ಲಿಯರಿಟಿ ಕಂಡೀಷನ್ ಐತ್ರಿ? ಹ್ಞೂ ಸರ್, ಕಂಡೀಷನ್ ಐತೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಏನೇನು ಸಣ್ಣ ಕೆಲಸ, ಗಾಡಿ ಮೇಲೆ ಏನು ಕೇಸಸ್ಸು, ಓರಿಜಿನಲ್ ಜಂಪು ಈ ಥರ ಏನು ಇತ್ಯಾದಿ ಪ್ರಾಬ್ಲಮ್ ಇಲ್ಲಲ್ಲ ಸರ್? ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಕ್ಲಿಯರ್ ಐತೆ. ಹೌದ್ರಾ? ಹ್ಞೂ. ಓಕೆ. ಏನು ಬರ್ತದೆ ನಿಮ್ಮ ಕೈಯಾಗ ಮೈಲೇಜ್? ನಮ್ಮ ಕೈಯಾಗ 12 ಕೊಡ್ತು ನೋಡಿರಿ ಸರ್. 12 ತನಕ ಬರ್ತೈತೆ ರೀ? ಹ್ಞೂ ಸರ್. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇನ್ನೂ 7 ತಿಂಗಳು ಇದು ಚಲ್ತಿ ಐತೆ ಸರ್. ಹೌದ್ರಾ? ಹ್ಞೂ. 7 ತಿಂಗಳ ತನಕ ಚಲ್ತೈತೆ ರೀ ಇನ್ಸೂರೆನ್ಸು? ಹ್ಞೂ ಸರ್, ಎಲ್ಲ ಚಲ್ತಿ ಐತೆ. ಎಫ್ ಸಿ ಗಿಫ್ಸಿ ಇನ್ಸೂರೆನ್ಸ್ ಎಲ್ಲ ಚಲ್ತಿ ಐತೆ. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನಿಲ್ಲ ಸರ್. ಆಯಿಲ್ ಚೇಂಜು ಇವೆಲ್ಲ ಏನಾರು ಬೇರಿಂಗ್ ಹೋದ್ರೆ ಈ ಥರ ಕೆಲಸ, ಮತ್ತೇನು ಬೇರೆ ಏನು ಮಾಡಿಸಿಲ್ಲ ರೀ ನಾನು. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತು ಈ ಥರ ಏನಿಲ್ವಾ? ಏನು ಅಂಥದ್ದು ಒಟ್ಟು ಬಂದಿಲ್ಲ ಸರ್. ಇಲ್ಲಿ 4 ವರ್ಷದ ಗಾಡಿ ಐತ್ರಿ, ಏನು ಬಂದಿಲ್ಲ. ಓಕೆ ಸರ್. ಅಲ್ಲ ಗಾಡಿ ಒಳಗೆ ಟೇಪು ಅಂದರೆ ಹಾಂ ಸರ್, ಐತೆ 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 ಸರ್. ಹ್ಞೂ. ಓಕೆ. ಸೀಟ್ ಕುಷನ್ ಎಲ್ಲ ಕರೆಕ್ಟಾಗಿ ಇಟ್ಟಿರಾ? ಹ್ಞೂ, ಸೀಟ್ ಎಲ್ಲ ಕರೆಕ್ಟ್ ಐತಿ. ಸೀಟ್ ಬೆಲ್ಟ್ ಎಲ್ಲ ಕರೆಕ್ಟ್ ಐತ್ರಿ. ಟೇಪ್ ಜಾಸ್ತಿ ಬೋರ್ಡ್ ಐತ್ರಿ. ಹ್ಞೂ ಹ್ಞೂ ಟೇಪ್ ಕೊಡಿಸ್ವಲ್ರಿ ಆ ಥರ ಟೇಪ್ ಐತ್ರಿ. ಮುಂದಿನ ಬಂಪರ್ ಐತೆ ಸರ್. ಹ್ಞೂ 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 ಎಲ್ಲ ಗಾಡಿ ಕಂಡೀಷನ್ ಐತಿ. ಓಕೆ. ಹ್ಞೂ. ಇದು ಲೋನಲ್ಲಿ ಇರೋದಾ ಫುಲ್ ಕ್ಯಾಶಲ್ಲಿ ಇರೋದಾ ಸರ್ ವೆಹಿಕಲ್ಲು? ಲೋನಲ್ಲಿ ಐತೆ ಸರ್. ಲೋನ್ ಐತ್ರಿ? ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀರಾ? ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಅದು ಎಷ್ಟು ಐತ್ರಿ ಲೋನು? ಇನ್ನೊಂದು 2 ಲಕ್ಷ ಐತೆ ಸರ್, ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀವಿ. ಹೌದಾ? ಹ್ಞೂ. ಓಕೆ. ಇವಾಗ ಗಾಡಿ ತೊಗೊಳೋರಿಗೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಬೋದು? ಆರಾಮಾಗಿ ಓಡಿಸ್ಬೋದು ಸರ್. 2 ಕೆಲಸ ರೀ. ಮುಂದೆ 2 ಟೈರ್ ಒಂದು ಹಾಕ್ಯಂದ್ರೆ ಆಯ್ತು ರೀ. ಎಲ್ಲ ಕೆಲಸ ಯಾವುದೂ ಇಲ್ಲ ರೀ. ಆಯಿಲ್ ಚೇಂಜ್ ಎಲ್ಲ ಮಾಡಿ ಇಟ್ಟಿದ್ದೀರಾ? ಎಲ್ಲ ಆಯಿಲ್ ಚೇಂಜ್ ಕೂಡ ಇವಾಗ ಐತಿ, 20 ದಿನ ಆಯ್ತು ರೀ. ಆಯಿಲ್ ಚೇಂಜ್ ಮಾಡಿಸಿ ಗಾಡಿ ಓಡ್ಸಕತ್ತೀವಿ. ಓಕೆ. ತೊಟ್ಟಿ ಎಷ್ಟು ಫೀಟ್ ಐತ್ರಿ ಸರ್ ಇದು? ಅದು 8.5 ಫೀಟ್ ಇರ್ಬೇಕು ಸರ್. ನಾವು ಭಾಳಷ್ಟು ಇಲ್ಲ, 8.5 ಫೀಟ್ ಐತಿ. 8.5 ಫುಟ್ ಇರ್ಬೋದಾ? ಹ್ಞೂ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಹೇಳ್ತೀರಾ, ಏನು ಕೋಟ್ ಮಾಡ್ತೀರಾ ಪ್ರೈಸ್ ಇದಕ್ಕೆ? ಯಾವ್ದು ರೀ ಸರ್? ನಿಮ್ಮ ಗಾಡಿಗೆ ರೇಟ್ ಏನು ಹೇಳ್ತೀರಿ? ನಾವು ರೇಟು 6.5 ಹೇಳಿರಿ ಸರ್. ಹಾಂ ರೀ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಮಾಡಲ್ ಬಂದುಬಿಟ್ಟು 2021 ಮಾಡಲು ಮ್ಯಾಕ್ಸಿ ಟ್ರಕ್ ಪಿಕಪ್ಪು. ತಾವು ಓನರ್ ಸಿಂಗಲ್ಲು, ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. 6.5 ಲಕ್ಷ ಹೇಳ್ತಿದ್ರೆ ಅಂದರೆ ನೆಗೆಶ್ಬಲ್ ಏನು ಮಾಡ್ತೀರಾ ಅಂದರೆ ಹೆಚ್ಚು ಕಡಿಮೆ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ರೀ. ಕೇಳಿದ್ರೆ ನಾವು ಸ್ವಲ್ಪ ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್. ಅದೇ ಸರ್, ಒಂದು ರೇಟ್ ಏನು ಹೇಳ್ತೀರಾ ಅಂತ? ಒಂದು 6 ಬಂದ್ರೆ ಬಿಡ್ಬೇಕಂತ ಮಾಡಿದ್ವಿ. ಅರೌಂಡ್ ಫಿಗರ್ 6 ಲಕ್ಷ ಬಂದರೆ ಕೊಡ್ತೀರಾ ಗಾಡಿ? ಹಾಂ ಹಾಂ ಸರ್. ಇದೇನು ಫೈನಲ್ ರೇಟ್ ಆಗುತ್ತಾ? ಇನ್ನು ಬಂದರೆ ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಓಕೆ ಸರ್. ಗಾಡಿನಂತೂ ಲೊಕೇಶನು? ಲೊಕೇಶನ್ ತಾವರ್ಗೆರೆ ಸರ್. ಎಲ್ಲಿ ಬರುತ್ತೆ? ಇದು ಕುಷ್ಟಗಿ ತಾಲೂಕು, ಕೊಪ್ಪಳ ಇದ್ರಿ. ತಾವರ್ಗೆರೆ ಅಂತ ಬರ್ತೀರಿ. ಇಲ್ಲಿ ಕನಗೇರಿ ತಾಲೂಕು, ತಾವರ್ಗೆರೆ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ಅದೇ ಸರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ. ಥ್ಯಾಂಕ್ ಯು. ಹ್ಞೂ.